ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ ಐಜಿ, ಯುವರ್ ಇಂಗ್ಲೀಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಬಳಕೆಯಾಗುವ 25 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿಯುತ್ತಿದ್ದೇವೆ. ಫ್ರೆಂಡ್ಸ್, ಈ ವಾಕ್ಯಗಳನ್ನು ಬಳಸಿಕೊಂಡು ನೀವು ಇಂಗ್ಲೀಷ್ನಲ್ಲಿ ಪರಿಣಾಮಕಾರಿಯಾಗಿ ಮಾತನಾಡಬಹುದು. ಫ್ರೆಂಡ್ಸ್, ಹಾಗಾದರೆ ಆ ವಾಕ್ಯಗಳನ್ನು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಪ್ರಾರಂಭಿಸೋಣ. ಮಳೆ ಬರುತ್ತಿದೆ. ಮಳೆ ಬರುತ್ತಿದೆ ಎನ್ನಲು ಇಟ್ಸ್ ರೇನಿಂಗ್ ಅಂದರೆ ಇಟ್ ಈಸ್ ರೇನಿಂಗ್. ಇಲ್ಲಿ ರೇನ್ ಈಸ್ ಕಮ್ಮಿಂಗ್ ಅನ್ನಬಾರದು, ಇಟ್ ಈಸ್ ರೇನಿಂಗ್ ಎನ್ನಬೇಕು. ಮಳೆ ಜೋರಾಗಿ ಬರುತ್ತಿದೆ. ಇಟ್ ಈಸ್ ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಫ್ರೆಂಡ್ಸ್, ಇಲ್ಲಿ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತಂದರೆ ಬೆಕ್ಕುಗಳು ಮತ್ತು ನಾಯಿಗಳು ಅಂತಂದು ಅರ್ಥ ಅಲ್ಲ. ಜೋರಾಗಿ ಮಳೆ ಬರುವುದಕ್ಕೆ ಇದೊಂದು ಈಡಿಯಮ್ ಆಗಿ ಉಪಯೋಗಿಸಲ್ಪಡುತ್ತದೆ. ಇದನ್ನು ಇಟ್ ಈಸ್ ರೇನಿಂಗ್ ಹೆವಿಲಿ ಎಂತಂದು ಸಾಮಾನ್ಯ ಭಾಷೆಯಲ್ಲಿ ಮಾತನಾಡಬಹುದು. ಇವತ್ತು ತುಂಬ ಚಳಿ ಇದೆ. ಇಟ್ ಈಸ್ ಸೋ ಕೋಲ್ಡ್ ಟುಡೇ. ಇಟ್ ಈಸ್ ಸೋ ಕೋಲ್ಡ್ ಟುಡೇ. ನನಗೆ ಹುಷಾರಿಲ್ಲ. ಐ ಆಮ್ ಸಿಕ್. ಇಲ್ಲಿ ನನಗೆ ಹುಷಾರಿಲ್ಲ ಎಂದು ಎನ್ನಲು ಐ ಆಮ್ ಸಿಕ್ ಅಂತಂದು ಬಳಸಬಹುದು. ನನಗೆ ಇಂದು ಆರಾಮ್ ಇಲ್ಲ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ನನಗೆ ಆರಾಮಿಲ್ಲ ಎಂದು ಹೇಳಲು ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತಂದು ಉಪಯೋಗಿಸಬಹುದು. ನನಗೆ ಅರ್ಥ ಆಯಿತು. ಐ ಅಂಡರ್ಸ್ಟ್ಯಾಂಡ್. ಇದನ್ನು ಐ ಗಾಟ್ ಇಟ್ ಅಂತಂದು ಸಹ ಬಳಸುತ್ತಾರೆ. ನನಗೆ ಬಾಯಾರಿಕೆ ಆಗಿದೆ. ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ನನಗೆ ಹಸಿವಾಗಿದೆ. ಐ ಆಮ್ ಹಂಗ್ರಿ. ಇಲ್ಲಿ ಹಸಿವು ಅಂತನ್ನಲು ಹಂಗ್ರಿ ಅಂತಂದು ಬಳಸಬಹುದು. ನನ್ನ ಹೊಟ್ಟೆ ತುಂಬಿದೆ. ಐ ಆಮ್ ಫುಲ್. ನನ್ನ ಹೊಟ್ಟೆ ತುಂಬಿದೆ ಎಂತಂದೆನ್ನಲು ಮೈ ಸ್ಟಮಕ್ ಈಸ್ ಫುಲ್ ಅಂತ ಅನ್ನಬಾರ್ದು. ಐ ಆಮ್ ಫುಲ್ ಅಂತಂದರೆ ಸಾಕು, ಅದು ಅರ್ಥ ಕೊಡುತ್ತೆ. ನನ್ನ ಹೊಟ್ಟೆ ಕೆಟ್ಟು ಹೋಗಿದೆ. ಮೈ ಸ್ಟಮಕ್ ಈಸ್ ಅಪ್ಸೆಟ್. ಮೈ ಸ್ಟಮಕ್ ಈಸ್ ಅಪ್ಸೆಟ್. ಹುಷಾರಾಗಿರು. ಬಿ ಕೇರ್ಫುಲ್. ಬಿ ಕೇರ್ಫುಲ್. ನಿನ್ನ ಬಗ್ಗೆ ಕಾಳಜಿ ತೆಗೆದುಕೋ. ಟೇಕ್ ಕೇರ್. ಟೇಕ್ ಕೇರ್. ನೀವು ಈಗ ಹೇಗಿದ್ದೀರಾ? ಹೌ ಆರ್ ಯು ನೌ? ಹೌ ಆರ್ ಯು ನೌ? ನಾನೀಗ ಚೆನ್ನಾಗಿ ಇದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ಇದನ್ನು ಐ ಆಮ್ ಗುಡ್ ಅಂತಂದು ಸಹ ಬಳಸಬಹುದು. ನಿಮ್ಮದು ಆಯಿತೆ? ಈಗ ಯಾರಿಗಾದರೂ ನೀವು ನಿಮ್ಮ ಊಟ ಆಯಿತೆ, ನಿಮ್ಮ ಚಹಾ ಆಯಿತೆ ಎಂದು ಕೇಳಲು ಕಾಮನ್ ಆಗಿ ನಿಮ್ದು ಆಯಿತಾ ಅಂತಂದು ನಾವು ಕೇಳ್ತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಕೇಳಲು ಆರ್ ಯು ಡನ್ ಅಂತಂದು ಬಳಸಬಹುದು. ಹೌದು, ನನ್ನದು ಆಯಿತು. ಐ ಆಮ್ ಡನ್. ಐ ಆಮ್ ಡನ್. ಎಷ್ಟು ದುಡ್ಡು? ಹೌ ಮಚ್? ಹೌ ಮಚ್? ಇಲ್ಲಿ ಹೌ ಮಚ್ ಮನಿ ಎಂದು ಕೇಳುವ ಬದಲಾಗಿ ಹೌ ಮಚ್ ಅಂತಂದು ಹೇಳಿದರೆ ಅದು ಅರ್ಥ ಕೊಡುತ್ತೆ. ಚಿಂತೆ ಮಾಡಬೇಡ. ಡೋಂಟ್ ವರಿ. ಡೋಂಟ್ ವರಿ. ಈಗ ಅದು ಬೇಡ. ನಾಟ್ ದಿಸ್ ಟೈಮ್. ನಾಟ್ ದಿಸ್ ಟೈಮ್. ಅದನ್ನು ಬಿಟ್ಟು ಬಿಡಿ. ಲೆಟ್ ಇಟ್ ಬಿ. ನೀವೇನಾದರೂ ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ಬೇರೆಯವರು ಅದರ ಬಗ್ಗೆ ಈಗ ಬಿಟ್ಟು ಬಿಡಿ ಎಂತನಲು ಲೆಟ್ ಇಟ್ ಬಿ ಎಂತಂದು ಉಪಯೋಗಿಸಬಹುದು. ಅವನು ಈಗ ಎಲ್ಲಿದ್ದಾನೆ? ವೇರ್ ಈಸ್ ಹೀ ನೌ? ವೇರ್ ಈಸ್ ಹೀ ನೌ? ಅವನು ಈಗ ಒಳಗಡೆ ಇದ್ದಾನೆ. ಹೀ ಈಸ್ ಇನ್ಸೈಡ್ ನೌ.
ಹಿ ಈಸ್ ಇನ್ಸೈಡ್ ನೌ. ಅವನು ಹೊರಗಡೆ ಇದ್ದಾನೆ. ಹಿ ಈಸ್ ಔಟ್ಸೈಡ್. ಹಿ ಈಸ್ ಔಟ್ಸೈಡ್. ಆದರೆ ಏನೀಗ? ಸೊ ವಾಟ್. ಸೊ ವಾಟ್. ಸುತ್ತಿ ಬಳಸಿ ಮಾತನಾಡಬೇಡ, ವಿಷಯಕ್ಕೆ ಬಾ. ಕಮ್ ಟು ದ ಪಾಯಿಂಟ್. ಕಮ್ ಟು ದ ಪಾಯಿಂಟ್. ವೆಲ್ ಫ್ರೆಂಡ್ಸ್, ಇವಾಗಿದ್ದವು ಇವತ್ತಿನ 25 ಚಿಕ್ಕ ಚಿಕ್ಕ ವಾಕ್ಯಗಳು. ಇವುಗಳನ್ನು ಬಳಸಿಕೊಂಡು ನಿಮ್ಮ ಇಂಗ್ಲೀಷನ್ನು ಸುಧಾರಿಸಿಕೊಳ್ಳಿ. ತಾವೆಲ್ಲರೂ ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ಬರುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.